अस्सलाम वालेकुम रहमतुल्लाहि वबरकातुहू ಎಲ್ಲರಿಗೂ नमस्कार। आज जो है हमें सोशल डेमोक्रेटिक ट्रेड यूनियन टैक्स यूनियन के जन्म से आगो ही हमारे साथ जो है राहिल भी ही मैसूर डिस्ट्रिक्ट प्रेसिडेंट हमारा मौला साहब ही और यूनियन के कई मेम्बरान मैसूर के नाटने नाट्यों को आगो ही मसला क्या है को बोले तो टैक्स यूनियन के जो ड्राइवर्स हैं इनको बहुत सारा प्रॉब्लम गवर्नमेंट की जरिए से जो है आरटीओ के जरिए से प्रॉब्लम क्रिएट हो रहा है। दो चीजें इसके अंदर और बहुत ही गंभीर ही, एक जो है जीपीआरएस और एक पैनिक बटन। जीपीआरएस जो है कंपलसरी पूरे गाड़ियों के अंदर डालना और पैनिक बटन डालना को बोल को एक कोर्ट से आर्डर होगा को बोल को बोल रही, मगर ये जो प्रोडक्ट है एक 12 से 13 कंपनियों को रेफर कर को ही वो कंपनी वाले जो है 13 से 15,000 रुपए फिक्स कर को ही ये आइटम बाहर बार 40,000 से 3,000 रुपए में मिल रहा। ये जो है सरासर जो है नाइंसाफी हो रही है, क्योंकि आदमी को जो है जहां चाहे परचेस कर सकता है। खाना राडेसन में खाना खाना, मैसूर के ताज होटल में खाना खाना, ललिता पैलेस में खाना खाना को बोले तो ये सरासर जुल्म हो रहा सही है। इसीलिए जो है आज हमें हमारी यूनियन के जानिब से जो है एक मेमोरेंडम यहाँ के कमिश्नर को देखो ही ये फौरन जो है जो ये जीपीआरएस फौरन डालना को बोल को जो तय कर को ही बहुत सारे ड्राइवर्स को जो है ये जीपीआरएस नहीं डालने की वजह से जो है एफसी नहीं हो रही है। अब एफसी नहीं हो रही को बोले तो घर के साथ चलना और ईएमआई का मसला रहता है और स्कूलों का प्रॉब्लम है, बहुत सारे प्रॉब्लम क्रिएट हो लगे वही। इसीलिए मैं यहाँ के ट्रांसपोर्ट मिनिस्टर से गुजारिश करता हूँ कि फौरन इस पर तवज्जो देकर जो है ड्राइवर्स को उनकी सहूलत के हिसाब से कहाँ होना उन्होंने डाल लेना, ऐसा एक सहूलत करके दिया तो होता है। उम्मीद करता हूँ कि हमारी बात को गौर किया जाएगा। अस्सलाम वालेकुम रहमतुल्लाहि वबरकातुहू। ನಮಸ್ಕಾರ ಗೆಳೆಯರೇ, ನಾನು ತನ್ವೀರ್ ಪಾಷಾ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ SDTU. ಗೆಳೆಯರೇ, ಕೆಲವು ದಿನಗಳಿಂದ ನಮ್ಮ ಟ್ಯಾಕ್ಸಿ ಚಾಲಕರು ಹಲವಾರು ಸಮಸ್ಯೆಗಳನ್ನ ಎದುರಿಸಿಕೊಂಡು ಬರ್ತಿದ್ದಾರೆ. ಹಾಗೆ ಈಗ ಏನು ಹೊಸದಾಗಿ ಒಂದು ಡಿವೈಸ್ GPRS ಮತ್ತೆ ಪ್ಯಾನಿಕ್ ಬಟನ್ ಒಂದು ಏನು ಸಮಸ್ಯೆ ಇದೆ ಇದು ಅಳವಡಿಸಬೇಕು ಅಂತ ಕಂಪಲ್ಸರಿ ಅದೊಂದು ಟೆಂಡರ್ ಬೇಸ್ ಮೇಲೆ ನಡೆದಿದೆ. ಒಂದು ಕಮಿಟಿ ಕೂತಿ ಏನು ಡಿಸ್ಕಷನ್ ಮಾಡಿದೆ ಅದನ್ನ ನಾವುಗಳು ಮುಂದಿಟ್ಟುಕೊಂಡು ಏನೆಲ್ಲ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದೀವಿ ಅನ್ನೋದು ಒಂದು ಸಮಸ್ಯೆ ಆಗಿದೆ. ಗೆಳೆಯರೆ, ಏನು ಡಿವೈಸ್ ಇದೆ ಈ ಡಿವೈಸು ಸರ್ಕಾರ ಏನು ಆದೇಶ ಹೊರಡಿಸಿದೆ 13 ಕಂಪನಿಗಳನ್ನ ಇವರು ಮೆನ್ಷನ್ ಮಾಡಿದ್ದಾರೆ. ಹಾಗೂ ಈ ಟೆಂಡರ್ AIS ಏನಿದೆ AIS 140 ಅಂತ ಒಂದು ಡಿವೈಸ್ ಇದು ಕಂಪಲ್ಸರಿ ಎಲ್ಲ ವೆಹಿಕಲ್ ಅಲ್ಲಿ ಹಾಕ್ಬೇಕು ಮತ್ತೆ ಇದೇ ಕಂಪನಿಯಲ್ಲಿ ತಗೋಬೇಕು ಅಂತ ನೀವೇನು ಸರ್ಕಾರ ಒಂದು ಆದೇಶ ಹೊರಡಿಸಿದೆ. ಇದು ಏನು ದಬ್ಬಾಳಿಕೆ ಮತ್ತೆ ಇದೊಂದು ನಮಗೆ ನಮ್ಮ ಟ್ಯಾಕ್ಸಿ ಚಾಲಕರ ಮೇಲೆ ಒಂದು ಮಾಡುವಂತಹ ಒಂದು ದಬ್ಬಾಳಿಕೆ ಅಂತ ಆಗಿದೆ. ಸ್ವತಂತ್ರವಾಗಿ ಏನ್ GPRS ಹಾಗೂ ಏನ್ ಡಿವೈಸ್ ಗಳಿವೆ ಹೊರಗಡೆ ನಾವು ಇದು ತಗೋಬಹುದು ಮತ್ತೆ ಸೇಮ್ ಫೀಚರ್ಸ್ ಇದು AIS ಅಲ್ಲಿ ಏನಿದೆ ಅದೇ ಫೀಚರ್ಸ್ ಬೇರೆ ಡಿವೈಸ್ ಗಳಲ್ಲೂ ಉಂಟು. ಆದರೆ ಈ ಏನ್ ಡಿವೈಸ್ ಗಳು ತಗೋಬೇಕು ಅಂತ ಏನ್ ದಬ್ಬಾಳಿಕೆ ಮಾಡ್ತಿದೆ ಅದಕ್ಕೆ ನಾವು ವಿರುದ್ಧವಾಗಿ ನಾವು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದೀವಿ. ದಯವಿಟ್ಟು ಏನು ನೀವು ಟೆಂಡರ್ ಬೇಸ್ ಕೊಟ್ಟಿದ್ದೀರಾ ದಯವಿಟ್ಟು ಇದನ್ನ ನೀವು ವಾಪಸ್ ತಗೋಬೇಕು ಸರ್ಕಾರ. ಮತ್ತೆ ಇನ್ನೂ ಹೆಚ್ಚು ಬಂದಿದೆ ಡಿವೈಸ್ ಎಲ್ಲ ಹೋಗ್ಬೇಕಂತ ನಾವು ಕೋರ್ಟ್ ಆದೇಶಕ್ಕೆ ನಾವು ಕ್ರಿಟಿಸೈಸ್ ಮಾಡ್ತಿಲ್ಲ. ವಿ ಆರ್ ನಾಟ್ ಕ್ರಿಟಿಸೈಸಿಂಗ್ ದ ಕೋರ್ಟ್ ಇಶ್ಯೂ. ಓನ್ಲಿ ಪ್ರಾಬ್ಲಮ್ ಇಸ್ ವಾಟ್ ವಿ ಆರ್ ಗೆಟಿಂಗ್ ಡಿವೈಸ್ ಔಟ್ಸೈಡ್ ಅಂಡ್ ಫ್ರಮ್ ದ ಆಥರೈಸ್ಡ್ ಒನ್ ಇಟ್ಸ್ ಲಾಟ್ ಆಫ್ ಡಿಫರೆನ್ಸ್. ಅದಕ್ಕೂ ತುಂಬಾ ವ್ಯತ್ಯಾಸ ಐತೆ. ಕೋರ್ಟ್ ಇಂದ ಆದೇಶ ಬಂದಿದೆ ಹಾಕಿ ಅಂತ ನಾವು ಹಾಕ್ತಿವಿ, ಆದ್ರೆ ಅಲ್ಲೇ ಹಾಕಿ ಆಥರೈಸ್ ಏಜೆಂಟ್ ಹತ್ರ ಹಾಕಿ ಅಲ್ಲಿ 13 ಹಾಕಿದ್ರೆ ಅದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ನಾವು ಕೋರ್ಟ್ಗೆ ಏನು ನಿಂದನೆ ಮಾಡ್ತಾ ಇಲ್ಲ, ನಾವು ವಿಲ್ ಗೋ ಬೈ ದ ರೂಲ್ಸ್. ಬಟ್ ಏನಂದ್ರೆ ನಮ್ದು ಸ್ವಲ್ಪ ನೋಡಿ, ನಿಮ್ಗೆ ಬರೀ ಆಪರೇಷನ್ ಅಲ್ಲೇ ಅಲ್ಲಿ ನೋಡ್ರೆ ಡೆವಲಪ್ಮೆಂಟ್ ಬರ್ತದೆ. ಯಾಕೆ ಸರ್ಕಾರ ಅಲ್ಲೇ ಕೊಡ್ತಾ ಇದೀನಿ ಕಾಸೇನ ಎಲ್ಲ ತರ ಮಾಡಿರುತ್ತೆ. ಅದಕ್ಕೆ ಸರ್ಕಾರನೇ ಅವಕಾಶ ಕೊಟ್ಬಿಟ್ಟಿದ್ದಕ್ಕೆ ನಾವೆಲ್ಲ ಇಲ್ಲಿರೋದು ಕೂಲಿ ಕೆಲಸಗಳು ಡೈಲಿ ಹೋಗಿದ್ರೆ ಗೆಲ್ತಿದ್ರೆ ಇಲ್ಲಾಂದ್ರೆ ಆತರ. ಅದಕ್ಕೆ ಪ್ರೆಷರ್ ಏನೋ ಹಾಕ್ಬೇಡಿ ನಮ್ ಡ್ರೈವರ್ಸ್ ಮುಟ್ಕಳ, ನಮ್ಗೂ ಸ್ವಲ್ಪ ಕರುಣೆಯಿಂದ ನೋಡಿ, ಅದೇ ಎಲ್ಲಾರ್ದು ರಿಕ್ವೆಸ್ಟ್ ಅಲ್ಲ ಸರ್. ಸ್ನೇಹಿತರೆ, ನನ್ನ ಹೆಸರು ಸತೀಶ್ ಗೌಡ ಅಂತ ಅಂದ್ಬಿಟ್ಟು ಈಗ ಡಿವೈಸ್ ನ 13,000 ರೂಪಾಯಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಇಲ್ಲಿ ಅದೇ ಫೀಚರ್ ಬೇರೆ ಇದ್ರಲ್ಲೂ ಕಡಿಮೆ ಸಿಗುತ್ತೆ, ಆದ್ರೆ ಡಿವೈಸ್ ಹಾಕಿ ನಾವು ಈಗ ಇರೋ ಬಾಡಿಗೆಯಲ್ಲಿ ಬಾಡಿಗೆಗಳಿಲ್ಲ ಸರಿಯಾಗಿ,
ಅದರಲ್ಲಿ ಇದು ಹಾಕೊಂಡು ನಾವು ಎಫ್ ಸಿ ಮಾಡಿದವರು ಆಗಲ್ಲ ಅಂತ ಎಫ್ ಸಿ ಬೇಕೇ ಬೇಕು ಅಂತ ಹೇಳ್ತಾ ಇದಾರೆ. ದಯವಿಟ್ಟು ನಾವು ಈಗ ಹಾಕ್ಸಕ್ಕಾಗಲ್ಲ ಬೇರೆ ಕಡೆ ನಾವು ಕಡಿಮೆ ರೇಟಲ್ಲಿ ಸಿಗುತ್ತೆ ಅಲ್ಲಿ ಹಾಕ್ಸ್ಕೊತೀವಿ. ಆದ್ರಿಂದ ನೀವು ದಯವಿಟ್ಟು ಸರ್ಕಾರ ನಮ್ಗೆ ಸ್ಪಂದಿಸ್ಬೇಕು ಅಂತ. ಇದೇ ಕಂಪ್ನಿ ಅಂತ ಏನಿಲ್ವಲ್ಲ, ಈಗ ಅದಕ್ಕೋಸ್ಕರ ನೀವು ಸರ್ಕಾರದಿಂದ ನಮ್ಗೆ ಸ್ಪಂದಿಸ್ಬೇಕು. ನಮಸ್ಕಾರ ಸ್ನೇಹಿತರೆ, ನಾವೆಲ್ಲ ಇಲ್ಲಿ ಸೇರಿರೋದು ಏನಕ್ಕೆ ಅಂದ್ರೆ ಇಲ್ಲಿ ಇರೋರೆಲ್ಲ ಗಾಡಿ ಕಮರ್ಷಿಯಲ್ ವೆಹಿಕಲ್ಸ್ ಎಲ್ಲ 5 ದಿನ 6 ದಿನ ಆಯ್ತು ನಾವು ಎಫ್ ಸಿ ಮಾಡಿಸಿ. ನಾವು ಗಾಡಿ ತೆಗಿಯಕ್ ಆಯ್ತಾ ಇಲ್ಲ, ಇಂಟರ್ಸ್ಟೇಟ್ ಹೋಗಕ್ ಆಯ್ತಾ ಇಲ್ಲ. ಯಾಕೆ ಅಂದ್ರೆ ಎಫ್ ಸಿ ಮಾಡ್ಕೊಡ್ತಾ ಇಲ್ಲ. ಎಫ್ ಸಿ ಯಾಕೆ ಮಾಡ್ಕೊಡ್ತಾ ಇಲ್ಲ ಅಂದ್ರೆ ಕಾರಣ ಕೇಳಿದ್ರೆ ಇಲ್ಲಿ ಕೆಲವು ಡಿವೈಸ್ ಅನ್ನ ಅಪ್ಡೇಟ್ ಮಾಡವ್ರೆ. ಆ ಡಿವೈಸ್ GPS ಪ್ಯಾನಿಕ್ ಬಟನ್ ಹಾಕ್ಸ್ಕೊ ಬಂದ್ರೆ ಮಾತ್ರ ನಿಮ್ಗೆ ಎಫ್ ಸಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾವ್ರೆ. ಅದನ್ನ ನಾವು ಬೇರೆ ಕಡೆ ಮಾಡ್ಸಕ್ ಹೋದ್ರೆ ಅದು ಒಪ್ತಾ ಇಲ್ಲ. ಅವರು ಕೆಲವು ಕಂಪ್ನಿಗಳು ಇವರು ಹೇಳೋರೆ ಅದೇ ಕಂಪ್ನಿಲಿ ಮಾಡಿಸ್ಬೇಕು ಅಂತವ್ರೆ. ಅದೇ ಕಂಪ್ನಿಗೆ ಹೋದ್ರೆ ವಿಪರೀತ ರೈಟ್ ಹೇಳ್ತಾವ್ರೆ. ಈಗ ಅದೇ ಕಂಪ್ನಿಯಿಂದ ನಾವು ಬೇರೆ ಕಡೆಯಿಂದ ಮಾಡಿಸಿದ್ರೆ ತುಂಬಾ ತೀರಾ ಕಮ್ಮಿ ಇದೆ, 1:6 ಇದೆ. ಅದಕ್ಕೋಸ್ಕರ ನಾವು ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ಸರ್ಕಾರಕ್ಕೆ ಏನು ರೂಲ್ಸ್ ಮಾಡವ್ರೆ ಅದನ್ನ ನಾವು ಸ್ಪಂದಿಸ್ತೀವಿ, ಇಲ್ಲ ಅಂತ ಇಲ್ಲ. ಯಾಕಂದ್ರೆ ನಾವು ಎಲ್ಲಿ ಬೇಕಾದ್ರೂ ಅಲ್ಲಿ ಮಾಡಿಸ್ಬೇಕು ಅಂತ ದಯವಿಟ್ಟು ನಮ್ಗೆ ಪರ್ಮಿಷನ್ ಕೊಡ್ಬೇಕು. ನೀವು ಹೇಳಿರೋ ಕಂಪ್ನಿಲಿ ಹೋದ್ರೆ 12,000ದಿಂದ 13,000 ಆಯ್ತೈತೆ, ಪ್ಲಸ್ ಎಫ್ ಸಿಗೆ ಸೇರಿಸಿ ನಮ್ಗೆ 15,000 ಖರ್ಚು ಬರ್ತೈತೆ. ಅದೇ ನಾವು ಬೇರೆ ಕಂಪ್ನಿಲಿ ಮಾಡಿಸಿದ್ರೆ 2 ವರ್ಷದಿಂದ 3,000 ಖರ್ಚು ಬರ್ತೈತೆ. ಇದರಿಂದ ಯಾವ್ದು ಒಳ್ಳೇದಂತ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ 3,000 ದೊಡ್ಡದ 12,000 ದೊಡ್ಡದ ನಿಮ್ಗೆ ಗೊತ್ತಾಯ್ತೈತೆ. ಯಾಕಂದ್ರೆ 12,000 ನಮ್ಗೆ ಭಾರಿ ಬೀಳ್ತೈತೆ. ಯಾಕಂದ್ರೆ ಈ ಟೈಮ್ ಅಲ್ಲಿ ಜೂನ್ ಟೈಮ್ ಅಲ್ಲಿ ನಮ್ಗೆ ಸ್ಕೂಲ್ ಫೀಸ್ ಗಳಿರ್ತದೆ, ಹಬ್ಬ ಕಾರ್ಯ ಅದು ಇದು ಅಂತ ಇರ್ತದೆ, ಗಾಡಿ ಮೇಂಟೆನೆನ್ಸ್ ಇರ್ತದೆ. ಇದೆಲ್ಲ ತಡ್ಕೊಂಡು ಎಫ್ ಸಿನೂ ಮಾಡಿಸ್ಬೇಕು, ಇನ್ಶೂರೆನ್ಸ್ ಮಾಡಿಸ್ಬೇಕು. ಇದೆಲ್ಲ ನಾವು ಸರ್ಕಾರ ಹೇಳ್ದಂಗೆ ಮಾಡ್ಕೊಳ್ತಾ ಇದೀವಿ. ಯಾಕಂದ್ರೆ ನಾವು ಜೀವನ ಮಾಡ್ಬೇಕು, ಸರ್ಕಾರಕ್ಕೂ ನಾವು ಟ್ಯಾಕ್ಸ್ ಕಟ್ಟಿ ದೇಶನೂ ಬೆಳೆಸ್ಬೇಕು. ಅದಕ್ಕೋಸ್ಕರ ಇದೆಲ್ಲ ನಾವು ಮಾಡ್ತಾ ಇದೀವಿ, ಇಲ್ಲ ಅಂತ ಅಲ್ಲ. ದಯವಿಟ್ಟು ನಮ್ಗೆ ಬೇರೆ ಕಂಪ್ನಿಲಿ ಎಲ್ಲಿ ಬೇಕಾದ್ರೂ ಅಲ್ಲಿ GPS ಪ್ಯಾನಿಕ್ ಬಟನ್ ಹಾಕ್ಸೋ ಅವಕಾಶ ಮಾಡ್ಕೊಡ್ಬೇಕು ಅಂತ ದಯವಿಟ್ಟು RTO ಅಧಿಕಾರಿಗಳಿಗೆ ನಾವು ಕೇಳ್ಕೊತಾ ಇದೀವಿ.